ಎಲ್ರಿಗೂ ನಮಸ್ಕಾರ. ನಾವು ಇವತ್ತು 3ನೆಯ ಅಧ್ಯಾಯವಾದ ಕರ್ಮಯೋಗದ 15ನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ. ಶ್ಲೋಕ ಹೀಗಿದೆ: ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಯಜ್ಞೆ ಪ್ರತಿಷ್ಠಿತಂ. ಇಲ್ಲಿ ಬ್ರಹ್ಮ ಅನ್ನೋ ಶಬ್ದಕ್ಕೆ ವೇದ ಅನ್ನುವ ಅರ್ಥ. ಹಾಗಾಗಿ ಈ ಕರ್ಮ ಅನ್ನೋದನ್ನು ವೇದಗಳು ಹೇಳಿವೆ. ವೇದಗಳು ಹೇಳಿರೋ ಮಾತಿದು. ಮೊದಲು ನೋಡಿದ ಹಾಗೆ ಆ ಪ್ರಭುವು ಯಾವಾಗ ಸೃಷ್ಟಿಯನ್ನು ಮಾಡ್ತಾನೋ ಆಗ ಆತ ಯಜ್ಞಗಳನ್ನು, ಮನುಷ್ಯರನ್ನು, ದೇವತೆಗಳನ್ನು ಕಳಿಸ್ತಾನೆ ಈ ಪ್ರಪಂಚಕ್ಕೆ ಅಂತ. ಇದೆಲ್ಲ ಮಾತು ಇರೋದು ವೇದಗಳಲ್ಲಿ. ಹಾಗಾಗಿ ಕರ್ಮ ಅನ್ನೋದನ್ನು ಆ ವೇದಗಳೇ ಹೇಳಿದೆ. ಆನಂತರ ಆ ವೇದಗಳು ಏನು ಹೇಳುತ್ತೆ ಅಂದರೆ, ಈ ಕರ್ಮದಲ್ಲಿರೋದು ಬ್ರಹ್ಮನೇ. ಬ್ರಹ್ಮ ಅಂತ ಹೇಳೋಣ, ಕೃಷ್ಣ ಅಂತ ಹೇಳೋಣ, ಶಾಂತಿ ಅಂತ ಹೇಳೋಣ, ಯಾವ ಮಾತಿನಲ್ಲಿ ಹೇಳಿದರೂ ಕೊನೆಗೆ ಅದು ವಸ್ತು ಒಂದೇ ವಿಚಾರ. ನಾವು ಕೊನೆಗೆ ಅದನ್ನೇ ತಲುಪಬೇಕು. ಆ ಒಂದು ವಸ್ತು, ಆ ಒಂದು ವಿಚಾರವೇ ಈ ಕರ್ಮಗಳಲ್ಲಿ ಇರೋದು ಅನ್ನೋದನ್ನು ವೇದವೇ ಹೇಳಿದೆ. ಹಾಗಾಗಿ ಯಾವ ಕರ್ಮವನ್ನು ಮಾಡಿದರೂ ಎಲ್ಲ ಕರ್ಮಗಳಲ್ಲೂ ಕೊನೆಗೆ ನಾವು ಕಂಡುಕೊಳ್ಳೋದು ಒಂದನ್ನೇ, ಅದುವೇ ಶಾಂತಿ, ಅದುವೇ ಬ್ರಹ್ಮವಸ್ತು. ಈ ರೀತಿಯ ಆಧಾರವಿರುವ, ವೇದಗಳ ರೀತಿಯ ಪ್ರಮಾಣವಿರುವ ಕರ್ಮಗಳನ್ನು ನಾವು ಮಾಡಬೇಕು. ಯಾಕಂದರೆ ಎಲ್ಲ ಕರ್ಮಗಳು ಕೊನೆಯಲ್ಲಿ ಬ್ರಹ್ಮ ಅದನ್ನೇ ಸೇರತ್ತೆ ಅಂತ ವೇದಗಳೇ ಹೇಳಿರೋ ಮಾತಿದ್ದಾಗ ಇನ್ನು ಏನು ಬೇಕು ನಮಗೆ ಪ್ರಶ್ನೆ, ಇನ್ನು ಏನು ನಮಗೆ ಸಂದೇಹ? ಈ ವಿಚಾರವನ್ನು ಶ್ರೀಕೃಷ್ಣ ಹೇಳ್ತಿದ್ದಾನೆ. ನಾವು ಹಿರಿಯರು ಹೇಳುವ ಒಂದು ಮಾತನ್ನು ಕೇಳಿರಬಹುದು. ಈ ರೀತಿ ದೊಡ್ಡವರು ಹೇಳ್ತಿದ್ರು, ಈ ರೀತಿ ಇತ್ತಂತೆ, ಈ ರೀತಿ ಇಂತಹ ಪುಸ್ತಕದಲ್ಲಿ ಆಧಾರವಾಗಿದೆ. ಈ ರೀತಿ ಒಂದು ಸಾಧಾರವಾದ ಮಾತನ್ನು ನಾವು ಹೇಳಿದಾಗ ಅದಕ್ಕೆ ಬೆಲೆ ಹೆಚ್ಚು. ಯಾಕಂದರೆ ಯಾರೋ ತಮ್ಮ ಅನುಭವದಿಂದ ಕಂಡುಕೊಂಡಿದ್ದನ್ನು ಆ ಪುಸ್ತಕದಲ್ಲಿ ಶಾಸ್ತ್ರವಾಗಿಯೋ ಸೂತ್ರವಾಗಿಯೋ ಯಾವುದೋ ಒಂದು ರೂಪದಲ್ಲಿ ಬರೆದಿರ್ತಾರೆ. ಹಾಗಾಗಿ ಅದು ತುಂಬ ಕಾಲದಿಂದ ನಡೆದುಕೊಂಡು ಬಂದಿರುವಂತಹದ್ದು. ಇಲ್ಲಿ ಅಂತೂ ನಾವು ವೇದಗಳನ್ನೇ ಆಧಾರ ಅಂತ ಹೇಳ್ತೀವಿ. ಅಪೌರುಷೇಯವಾದದ್ದು, ದೇವನೇ ಹೇಳಿರುವಂತಹದ್ದು ಅಂತ ನಾವು ಏನು ಹೇಳ್ತೀವಿ, ಆ ವೇದಗಳಲ್ಲೇ ಇದೆ ಅಂದರೆ ಅದಕ್ಕಿಂತ ದೊಡ್ಡ ಪ್ರಮಾಣ ಯಾವುದೂ ಬೇಡ. ಹಾಗಾಗಿ ಇದು ಸತ್ಯವೇ. ವೇದ ಹೇಳಿದೆ, ಬ್ರಹ್ಮವೇ ಎಲ್ಲ ಕರ್ಮಗಳಲ್ಲಿರೋದು. ಹಾಗಾಗಿ ಯಾವುದೇ ಅನುಮಾನವಿಲ್ಲದೆ ನೀನು ಈ ಕರ್ಮದಲ್ಲಿ ತೊಡಗು, ಆ ಕರ್ಮವನ್ನು ಯಜ್ಞ ಅಂತ ಭಾವಿಸು, ನೀನು ಇದರಲ್ಲಿ ತೊಡಗು, ನಿನಗೆ ಕೊನೆಗೆ ಬೇಕಾದ ವಿಚಾರವೇ ಆಗತ್ತೆ, ಅನುಮಾನಗಳೇ ಬೇಡ ಅನ್ನೋದನ್ನು ಶ್ರೀಕೃಷ್ಣ ಬೇರೆ ಬೇರೆ ರೀತಿಯ ಮಾತುಗಳಿಂದ ಅರ್ಜುನನ ಸಂದೇಹವನ್ನು ಆತ ತಿಳಿಗೊಳಿಸ್ತಾ ಇದ್ದಾನೆ. ಇದಾಗಿತ್ತು ಈ ಶ್ಲೋಕದ ಅರ್ಥ. ಎಲ್ರಿಗೂ ನಮಸ್ಕಾರ.